ಈಗ ಪರ್ಸ್ನಲಿ ನಾನು ನಿಮ್ಮನ್ನು ಒಂದು ಕೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಯಾವ ಥರ ವೀಡಿಯೋ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ? ಕಾಮಿಡಿ ವೀಡಿಯೋ ಮಾಡಲಾ, ಅಥವಾ ಯಾವುದಾದ್ರೂ ಒಂದು ಟ್ರೆಂಡಿಂಗಲ್ಲಿರೋ ಟಾಪಿಕ್ ಬಗ್ಗೆ ಮಾತಾಡಲಾ, ಇಲ್ಲ ಗೊತ್ತಿಲ್ಲದಿರೋ ವಿಷಯಗಳ ಬಗ್ಗೆ ತಿಳಿಸ್ಕೊಡ್ಲಾ? ಯಾವ ವಿಷಯ ಅಂತಾದರೂ ನೀವು ನನಗೆ ಕಮೆಂಟ್ ಮಾಡಿ, ಅದ್ರ ಮೇಲೆ ನಾನು ವರ್ಕ್ ಮಾಡ್ತಾ ಹೋಗ್ತೀನಿ. ಯಾಕಂತಂದರೆ ಈಗ ನನಗೂ ಕನ್ಫ್ಯೂಸ್ ಆಗ್ತಾ ಇದೆ ಸ್ನೇಹಿತರೆ. ಈಗ ಯೂಟ್ಯೂಬ್ ಆಲ್ಗರಿದಮ್ ಹೆಂಗೆ ಅಂತಂದರೆ, ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. ಈಗ ಅಡುಗೆ ಚಾನಲ್ ಓಪನ್ ಮಾಡಿಬಿಟ್ಟು ನಾವು ಇದರಲ್ಲಿ ಡ್ಯಾನ್ಸ್ ಮಾಡ್ತಾ ಕೂತ್ಕೊಂಡ್ರೆ ಆ ಚಾನಲ್ ಗ್ರೋತ್ ಆಗೋಲ್ಲ. ನೀವು ತಮ್ಮನೇಲಿ ಮಾತ್ರ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಏನೇನೋ ಹೇಳ್ತಾ ಕೂತ್ರೆ ಆ ಚಾನಲ್ ಗ್ರೋತ್ ಆಗೋಲ್ಲ. ಅದಕ್ಕೆ ಯಾವುದು ಪರ್ಟಿಕ್ಯುಲರಾಗಿ ಆ ಯೂಟ್ಯೂಬ್ ನಾನು ಹಿಂಗೆ ಅಂತ ನನ್ನ ವೀಡಿಯೋಸ್ನ ಆಲ್ಗರಿದಮ್ ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ಯಾರಿಗೆ ಇವನು ವೀಡಿಯೋ ಸಜೆಸ್ಟ್ ಮಾಡಬೇಕಂತಲೇ ಗೊತ್ತಾಗ್ತಾಯಿಲ್ಲ. ಒಂದು ವೀಡಿಯೋ ಹಾಕಿದರೆ, ಕಾಮಿಡಿ ವೀಡಿಯೋ ಹಾಕಿದರೆ ಸಾವಿರಾರು ಗಟ್ಟಲೆ ವ್ಯೂಸ್ ಹೋಗುತ್ತೆ. ಅದೇ ನೆಕ್ಸ್ಟ್ ಡೇ ಏನಾದರೂ ಈ ಥರದ್ದು ಯಾವುದಾದ್ರು ಒಂದು ವಿಷಯದ ಬಗ್ಗೆ ಶೇರ್ ಮಾಡಿಕೊಂಡ್ರೆ ಅದಕ್ಕೆ ವ್ಯೂಸ್ ಕೊಡೋಲ್ಲ. ಯಾಕಂದರೆ ಅವನಿಗೆ ಕನ್ಫ್ಯೂಸ್ ಆಗ್ತಾ ಇದೆ, ಇವನೇನು ಕಾಮಿಡಿ ಮಾಡ್ತಾನಾ, ಇಲ್ಲ ಮೋಟಿವೇಶನ್ ಮಾಡ್ತಾನಾ, ಇಲ್ಲ ಯಾವುದಾದ್ರೂ ವಿಷಯದ ಬಗ್ಗೆ ಮಾತಾಡ್ತಾನೆ, ಏನೂ ಇಲ್ಲ. ಒಂದಿನ ಕಾಮಿಡಿ ಮಾಡ್ತಾನೆ, ಒಂದಿನ ಮತ್ತೊಂದೇನೋ ಹೇಳ್ತಾನೆ, ಇನ್ನೊಂದಿನ ಯಾವುದೋ ಕತೆ ಹೇಳ್ತಾನೆ. ಸೊ ಈ ಥರ ಯೂಟ್ಯೂಬ್ಗೆ ಕನ್ಫ್ಯೂಸ್ ಆಗ್ತಾ ಇದೆ. ಆಮೇಲೆ ನೀವು ಕೂಡ ಅಷ್ಟೇ, ನೀವು ಕೂಡ ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಎಷ್ಟೋ ಜನ ಯಾವುದೋ ಕಾಮಿಡಿ ವೀಡಿಯೋ ಅಂತ ನೋಡೋಕ್ಕೆ ಬರ್ತೀರಾ, ಅಲ್ಲಿ ಕ್ಲಿಕ್ ಮಾಡಿದಾಗ ನಾನು ಯಾವುದೋ ಒಂದು ಕತೆ ಹೇಳಿರ್ತೀನಿ ಅಂದ್ಕೊಳ್ಳಿ, ಆವಾಗ ಬ್ಯಾಕ್ ಆಗಿಬಿಡ್ತೀರಾ, ಅವರಿಗೆ ಡಿಸಪಾಯಿಂಟ್ ಆಗುತ್ತೆ. ಇನ್ನೆಷ್ಟೋ ಜನ ಯಾವುದೋ ಮೋಟಿವೇಶನ್ ವೀಡಿಯೋ ಇರ್ಬೋದು ಅಂತ ಕೇಳೋಕ್ಕೆ ಬರ್ತೀರಾ, ಅಲ್ಲಿ ನಾನು ಕಾಮಿಡಿ ಮಾಡಿರ್ತೀನಿ, ಆವಾಗ ಅವರಿಗೆ ಡಿಸಪಾಯಿಂಟ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ವೀಕ್ಷಕರನ್ನ ನಮ್ಮಷ್ಟಕ್ಕೆ ನಾವೇ ಚದುರಿಸ್ದಂಗೆ ಆಗುತ್ತೆ. ಹಾಗಾಗಿ ಒಂದು ಪರ್ಟಿಕ್ಯುಲರಾಗಿ ಒಂದು ಈ ಚಾನಲ್ ಇದಕ್ಕೆ ಸೀಮಿತ ಅನ್ನೋಂಥ ಒಂದು ಕೆಲಸ ಈ ಶಿವರಾತ್ರಿ ಆದಾಗಿಂದ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಸೊ ಹಂಗಾಗಿ ನೀವು ಸಜೆಸ್ಟ್ ಮಾಡಿ, ಏನು ಮಾಡಿದರೆ ಚೆನ್ನಾಗಿರುತ್ತೆ ಅಂತ, ಏನು ಮಾಡಿದರೆ ನಿಮ್ಗಳಿಗೆಲ್ಲ ಇಷ್ಟ ಆಗುತ್ತೆ ಅಂತಾದರೂ ಸಜೆಸ್ಟ್ ಮಾಡಿ, ಖಂಡಿತವಾಗ್ಲೂ ಅದನ್ನೇ ಮಾಡ್ತೀನಿ. ಆಮೇಲೆ ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ನಾನು ಈ ಕಾಮಿಡಿ ವೀಡಿಯೋಸ್ ಎಲ್ಲ ಮಾಡ್ತಿರ್ತೀನಿ ಅಂತಂದರೆ ಸ್ನೇಹಿತರೆ, ನಾನೇನು ಹುಟ್ಟುತಃ ಹಾಸ್ಯ ಕಲಾವಿದನಲ್ಲ. ನನ್ನ ಬಾಡೀಲಿ ಯಾವ ಮೂಲೆಯಲ್ಲಿ ಹುಡುಕಿದ್ರೂ ನಿಮಗೆ ಕಾಮಿಡಿ ಮ್ಯಾನರಿಸಮ್ ಅನ್ನೋದೇ ಸಿಗೋದೇ ಇಲ್ಲ. ನಾನೊಂಥರ ಇಂಟ್ರೋವರ್ಟು, ನಾಚಿಕೆ ಸ್ವಭಾವದವನು. ನಮ್ಮ ಸ್ಕೂಲು ಕಾಲೇಜುಗಳಲ್ಲಿ ಏನಾದರೂ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇತ್ತು ಅಂತಂದರೆ ಇನ್ನೊಬ್ಬರು ಬೆನ್ನಿಂದೆ ಬಚ್ಚಿಟ್ಕೊಳ್ತಾ ಇದ್ದೆ ನಾನು. ಈಗಲೂ 4 ಜನ ಸೇರಿದ್ರೆ ಅವ್ರ ಎದುರಿಗೆ ಮಾತಾಡೋಕ್ಕಾಗಲ್ಲ. ಸೊ ಇಷ್ಟೆಲ್ಲ ಇದ್ದರೂ ಕೂಡ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಿಮಗೆ ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಮಾಡೋಣ, ಏನಾದರೂ ಒಂದು ನಗ್ಸೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ, ಎಷ್ಟೋ ಜನ ಆಟೋ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು, ನಮ್ಮ ಡೆಲಿವರಿ ಬಾಯ್ಸು, ಇವರೆಲ್ಲ ದಿನವಿಡೀ ಕೆಲಸ ಮಾಡಿ ಏನು ಜೀವನನಪ್ಪ ಅಂತ ಅಂದ್ಕೊಂಡು ಎಲ್ಲೋ ಒಂದು 5 ನಿಮಿಷ ಮರದ ಕೆಳಗೆ ಸೈಡ್ಗೆ ಹಾಕ್ಬಿಟ್ಟು ರೆಸ್ಟ್ ಮಾಡ್ತಾ ಇರ್ತಾರೆ. ಎಷ್ಟೋ ಜನ ಕೂಲಿ ಕಾರ್ಮಿಕರು, ರೈತರು ದಿನವಿಡೀ ಕೆಲಸ ಮಾಡಿ ಸಂಜೆ ಮನೆಗೆ ಬಂದು ರೆಸ್ಟ್ ಮಾಡ್ತಿರ್ತಾರೆ. ಇವ್ರುಗಳಿಗೆಲ್ಲ ಎಷ್ಟೊಂದು ಟೆನ್ಷನ್ಸ್ ಇರ್ತವೆ, EMI, ಸಾಲ, ಬಡ್ಡಿ, ಮನೆ ಬಾಡಿಗೆ, ಮಕ್ಕಳು ಫೀಸು. ಸೊ ಇವ್ರುಗಳೆಲ್ಲ ಒಂದು ಅರ್ಧ ಗಂಟೆನೋ ಫೋನ್ ಹಿಡ್ಕೊಂಡಾಗ ರೆಸ್ಟ್ ಮಾಡೋಣ ಅಂತ ಮಲಗಿದಾಗ ಅವ್ರ ಫೋನಲ್ಲಿ ನನ್ನ ವೀಡಿಯೋ ಪ್ಲೇ ಆಗ್ತಾ ಇದೆ ಅಂತಂದರೆ ಕನಿಷ್ಠ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಅವ್ರ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿಸ್ಬೇಕು, ಒಂದು ನಗು ತರಿಸ್ಬೇಕು ಅನ್ನೋದು ನನ್ನ ಒಂದು ಮೇನ್ ಇಂಟೆನ್ಷನ್ ಇರೋದು. ಇದರಿಂದ ದುಡ್ಡು ಬರುತ್ತೋ ಬರಲ್ವೋ ಅದು ಪಕ್ಕಕ್ಕಿಡಿ, ಆಯಿತಾ? ಯೂಟ್ಯೂಬ್ ಏನಕ್ಕೆ ಮಾಡಬೇಕು? ಯಾವುದಾದ್ರೂ ಒಂದು ಕೆಲಸ ಮಾಡ್ಬೋದಲ್ವಾ? ಅದ್ರ ಬದಲಿ ಯಾವುದಾದ್ರೂ ಒಂದು ಕಂಪ್ನಿಗೆ ಹೋದರೆ 15,000 20,000, ಬೇಡ ಅಮ್ಮಮ್ಮ ಅಂದರೆ 25,000ವರೆಗೂ ಸಂಬಳ ಸಿಗುತ್ತೆ. ಇದೆಲ್ಲ ಯಾಕೆ ಮಾಡಬೇಕು ಅಂತ ಕೂಡ ಕೇಳಿದ್ರಿ. ಅದನ್ನು ಮಾಡ್ಬೋದು ಸ್ನೇಹಿತರೆ, ಆಯಿತಾ? ಯಾವುದೋ ಒಂದು ಕಂಪ್ನಿಗೆ ಇಲ್ಲ ಯಾವುದೋ ಒಂದು ಕೆಲಸಕ್ಕೆ ಸೇರಿಕೊಂಡು ಆರಾಮಾಗಿ ತಿಂಗಳ ಸಂಬಳ ತೊಗೊಂಡು ಇರ್ಬೋದು. ಬಟ್ ನನಗೇನು ಅನಿಸುತ್ತೆ ಅಂತಂದರೆ, ಯಾವುದೋ ಒಂದು ಕೆಲಸಕ್ಕೆ, ಯಾವುದೋ ಒಂದು ಕಂಪ್ನಿಗೆ ನಮ್ಮನ್ನು ನಾವು ಹಡ ಇಟ್ಟು ಅಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಅವನು ಯಾವಾಗೋ ಕೊಡೋ ಸಂಬಳಕ್ಕೆ, ಅವನು ಯಾವಾಗೋ ಕೊಡೋ ರಾಜ್ಯಕ್ಕೆ, ಅವನು ಯಾವಾಗೋ ಕೊಡೋ ಇನ್ಸೆಂಟಿವಿಗೆ ಕಾಯ್ತಾ ಕೂತು ಅವನು ಅನ್ನೋ ಮಾತುಗಳನ್ನೆಲ್ಲ ಅನಿಸ್ಕೊಂಡು ನಮ್ಮ ಇಡೀ ಎನರ್ಜಿನ, ನಮ್ಮ ಇಡೀ ಐಡಿಯಾಲಜಿಗಳನ್ನೆಲ್ಲ ಅಲ್ಲಿ ಒತ್ತೆ ಇಟ್ಟು ದುಡಿದು ಬರೋವಂಥದ್ದು ಏನೂ ಇಲ್ಲ ಸ್ನೇಹಿತರೆ, ಆಯಿತಾ? ಹಾಗಾದರೆ ಬೇರೆಯವರೆಲ್ಲ ಕೆಲಸ ಮಾಡ್ತಿಲ್ವಾ, ಅವ್ರಿಗೆಲ್ಲ ಆಸೆ ಕನಸುಗಳಿಲ್ಲ ಅಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ಇದೆ. ಎಲ್ರಿಗೂ ಈಗ ಯಾವ್ಯಾವುದು ಕೆಲಸ ಮಾಡ್ತಿದ್ದಾರಲ್ಲ ಆ ಕೆಲಸದಲ್ಲಿ ಅವ್ರಿಗೆ ತೃಪ್ತಿ ಇಲ್ಲದೇ ಇರ್ಬೋದು. ಯಾಕಂದರೆ ಅವರು ಬೇರೆ ಇನ್ನೂ ಏನೋ ಮಾಡಬೇಕಂತ ಇರ್ತಾರೇನೋ. ಬಟ್ ಪರಿಸ್ಥಿತಿಗೆ ಹೊಂದಾಣಿಕೆ ಮಾಡಿಕೊಂಡು ಪರಿಸ್ಥಿತಿಗೆ ತಕ್ಕಂಗೆ ಆ ಕೆಲಸನ ಅವ್ರು ಮಾಡ್ತಾ ಇರ್ಬೋದು. ನಾನು ಕೂಡ ಮಾಡಿದ್ದೀನಿ ಸ್ನೇಹಿತರೆ, ಆಯಿತಾ? ಬರೀ 10,000 ಸಿಗಲಿ ಆ ಕೆಲಸನ ನಾನು ಕಣ್ಣಿಗೆ ಹೊತ್ಕೊಂಡು ಮಾಡಿದ್ದೀನಿ, ಆಯಿತಾ? ಇಂಥದ್ದೇ ಕೆಲಸ ಅಂತ ಏನಿಲ್ಲ, ಎಂಥ ಕೆಲಸ ಸಿಕ್ಕರೂ ನಾನು ಮಾಡಿದ್ದೀನಿ ಬೆಂಗಳೂರಲ್ಲಿ. ಬಟ್ ಇವಾಗ ಮಾಡೋದಕ್ಕೆ ಏನಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂತಂದರೆ, ಅದೇ ನಮ್ಮನ್ನು ಯಾವುದಾದ್ರೂ ಒಂದು ಬೇರೆ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ನೋಡೋಣ, ಹಿಂಗೆ ಇರಬಾರ್ದಲ್ಲ, ನಮಗೆ ಅಂತ ಒಂದು ಕೆಲಸ ಬೇಕು, ನಮಗೆ ಅಂತ ಒಂದು ಐಡೆಂಟಿಟಿ ಬೇಕು. ಸುಮ್ಮನೆ ಇರೋ ವಯಸ್ಸನ್ನೆಲ್ಲ ಬೇರೆ ಎಲ್ಲೋ ಕಡೆ ಖರ್ಚು ಮಾಡಿ ಆಮೇಲೆ ಪಶ್ಚಾತ್ತಾಪ ಪಡೋದಕ್ಕಿಂತ ನೋಡೋಣ, ಟ್ರೈ ಮಾಡೋಣ ಅಂತೇಳಿ ಈ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ಹಾಗಾದರೆ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೋದಾ ಅಂತ ಕೇಳೋರಿಗೆ ಖಂಡಿತವಾಗ್ಲೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೋದು. ಈಗಲೇ ಸ್ಟಾರ್ಟ್ ಮಾಡಿ, ಇವತ್ತೇ ಸ್ಟಾರ್ಟ್ ಮಾಡಿ, ತಡ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಆಲ್ರೆಡಿ ಅರ್ಧ ವಯಸ್ಸು ಕಳೆದೋಗಿದೆ. ನೀವೇನೇನು ಮಾಡ್ಬೇಕಂತಿದ್ದೀರೋ ಅದನ್ನೆಲ್ಲ ಈಗಲೇ ಶುರು ಮಾಡಿ. ಬರೀ ಯೂಟ್ಯೂಬ್ ಅಂತಲ್ಲ, ನೀವೇನೇನು ಕೆಲಸ ಮಾಡ್ಬೇಕಂತಿದ್ದೀರೋ ಅದನ್ನು ಆದಷ್ಟು ಬೇಗ ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನೀವು ಮಾಡಲಿಲ್ಲ ಅಂದರೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ತಾರೋ ಅವರಿಗಾದರೂ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ತಕ್ಷಣ ನನಗೆ ಈಗ ದುಡ್ಡು ಬರಲ್ಲ, ನಿಜ ಹೇಳ್ತೀನಿ. ಈಗ ಒಂದು ತಿಂಗಳಾಯ್ತು ನಾನು ವಿಡಿಯೋ ಶುರು ಮಾಡಿಕೊಂಡು, ಇಲ್ಲಿವರೆಗೂ ನಂದು ವೀಡಿಯೋಸ್ ಎಲ್ಲ ವಾಚಿಂಗ್ ಅವರ್ ಎಷ್ಟಾಗಿರ್ಬೋದು ಹೇಳಿ? ಅಮ್ಮಮ್ಮ ಅಂದರೆ ಒಂದು 200-250 ಗಂಟೆ ಓಡಿರ್ಬೋದು ಅಷ್ಟೇ. ಇನ್ನೂ 3800 ಗಂಟೆಗಳ ಕಾಲ ನನ್ನ ವೀಡಿಯೋಗಳು ಓಡ್ತಾನೆ ಇರಬೇಕು. ಆವಾಗ ಏನಾದರೂ ಸ್ವಲ್ಪ ಬೆನಿಫಿಟ್ ಆಗ್ಬೋದೇನೋ.